ಅಪ್ಪ ಬಸವಣ್ಣನವ್ರು ಹುಟ್ಟ ಆಯ್ತಲ್ಲ, ಅಪ್ಪ ಬಸವಣ್ಣನವ್ರು ಹುಟ್ಟ ಆದ ಕೂಡಲಿನ ಇಡೀ ಊರ ನಿನ್ನೆ ಎಷ್ಟು ಸಂಭ್ರಮದಿಂದ ತೊಟ್ಟಲು ಪೂಜೆ ಮಾಡಿದ್ರಲ್ಲ, ಹೆಸರು ಇಟ್ರಲ್ಲ. ಹೆಸರಿಟ್ಟ ಮೇಲೆ ಹುಡುಗ ಬೆಳೆಯುವಂಥದ್ದನ್ನು ನೋಡ್ಬೇಕು ನೀವು. ಹುಡುಗರು ಹೆಂಗೆ ಬೆಳಿಬೇಕು ಅಂತಂದ್ರೆ ಅವಕ್ಕೆ ಮೊದಲು ನೀವು ಸಂಸ್ಕಾರ ಹೆಂಗೆ ಕೊಟ್ಕೊಂತ ಹೋಗ್ಬೇಕಲ್ಲ, ವಿಚಾರ ಮಾಡ್ಕೊಳ್ಬೇಕು. ಅಪ್ಪ ಬಸವಣ್ಣನವ್ರು ಹುಟ್ಟಿದ ಮೇಲೆ ಹುಡುಗ ಹೆಂಗೆ ಬೆಳಾಕ್ತಿತ್ತು. ಊರಾಗಿನ ಮಂದಿ ಏನಂತಿದ್ರು ಅಂದ್ರೆ, ಕೆಲವು ಹುಡುಗರು ಮನಿ ಮುದ್ದು ಮಕ್ಕಳಾಗಿ ಬೆಳಿತಾವ. ಮನಿ ಮಕ್ಕಳು ಅಂದ್ರೆ ಮನೆಯವ್ರ ಅಟ್ಟ ಮುದ್ದು ಮಾಡ್ತಾರ ಆ ಮಕ್ಕಳಿಗೆ. ಇನ್ನು ಕೆಲವು ಮಕ್ಕಳು ಹೆಂಗೆ ಬೆಳಿತಾವ, ಓಣಿ ಮುದ್ದುಗಳ ಮಕ್ಕಳಾಗಿ ಬೆಳಿತಾವ, ಓಣಿ ಮಂಜೆಲ್ಲ ಪ್ರೀತಿ ಮಾಡ್ತಾವ. ಇನ್ನು ಕೆಲವು ಮಕ್ಕಳು ಹೆಂಗೆ ಬೆಳಿತಾವ, ಊರು ಮುದ್ದು ಮಕ್ಕಳಾಗಿ ಬೆಳಿತಾವ, ಊರು ಮಂಜೆಲ್ಲ ಅವ್ನು ಪ್ರೀತಿ ಮಾಡ್ತಾವ. ಅದ್ರಾಗ ಕೆಲವು ಮಕ್ಕಳು ಹುಟ್ಟಿರ್ತಾವ ಬರೀ ಓಣಿ ಊರ ಮನೆಯವ್ರ ಅಟ್ಟ ಅಲ್ಲ, ನಮ್ಮ ನಾಡಿನಾಗ ಇರ್ತಕ್ಕಂಥ ಎಷ್ಟು ಮಂದಿ ನೋಡಿದವರೆಲ್ಲ ಪ್ರೀತಿ ಮಾಡುವಂಥ ಮಕ್ಕಳು ಹುಡ್ತಾವ. ಅಂತರ ಲಿಸ್ಟ್ನಾಗ ಅಪ್ಪ ಬಸವಣ್ಣವ್ರು ಈ ಭೂಮಿ ಮೇಲೆ ಬಂದ್ರು ಅನ್ನುವಂಥದ್ದನ್ನು ತಲೆಯಾಗಿ ಇಟ್ಕೊಳ್ಬೇಕಾಗ್ತದೆ. ನಂದೀಶನ ಹರಕೆ ಹೊತ್ತುಕೊಂಡು ಹರಕೆ ಫಲವಾಗಿ ಅವತ್ತೇನು ಹುಟ್ಟಿದ ಕೂಡಲೇ ಒಬ್ಬ ಜಂಗಮ ಬಂದ ಮನೆಗೆ. ಹುಟ್ಟಿದ ಕೂಡಲೇ ಜಂಗಮ ಬಂದ. ಏನು ಗೊತ್ತಾಯ್ತು, ಹೆಂಗೆ ಗೊತ್ತಾಯ್ತು ಗೊತ್ತಿಲ್ಲ, ಯಾವ ರೂಪದೊಳಗೆ ನಂದೀಶ ಬಂದ ಗೊತ್ತಾಗ್ಲಿಲ್ಲ. ಹುಟ್ಟಿದ ಕೂಡಲೇ ಹುಡುಗ, ಹುಟ್ಟಿದ ಕೂಡಲೇ ಎಲ್ಲ ಹುಡುಗರು ಏನು ಮಾಡ್ತಾವೆ, ಮೊದಲ ನಿಮ್ಗೆಲ್ಲರಿಗೂ ಗೊತ್ತಿರಲಿ, ನಾವು ಹುಟ್ಟೋಕ್ಕಿಂತ ಪೂರ್ವದೊಳಗೆ, ಹುಟ್ಟೋಕ್ಕಿಂತ ಮುಂಚೆಕ್ಕೆ ನಾವೇನು ಹುಡ್ತೀವಲ್ಲ, ಹುಟ್ಟಿದ ಕೂಡಲೇ ಮನುಷ್ಯರು ಹುಟ್ಟಿದ ಕೂಡಲೇ ಮಕ್ಕಳು ಅಳಬೇಕು. ನೀವು ಮಕ್ಕಳು ಅಳಲಿಲ್ಲ ಅಂತಂದ್ರೆ ಇಲ್ಲಿ ಹೊರಗೆ ನಿಂತಾರ ಅಳಕ್ಕೆ ಚಲೋ ಮಾಡ್ತಾರೆ. ಯಾಕೆ ಹೇಳ್ರಿ? ಯಾಕಮ್ಮ? ಹುಡುಗರು ಅಳಲಿಲ್ಲ ಅಂದ್ರೆ ಇಲ್ಲಿದ್ದವ್ರು ಅಳಕ್ಕೆ ಚಲೋ ಮಾಡ್ತಾರೆ. ಯಾಕೆ? ಹುಡುಗನ ಪ್ರಾಣನ ಹೋಗಿಬಿಟ್ಟೈತೆ ಅಂತ. ಹುಟ್ಟುತ್ತಾ ಬರಬೇಕಾದ್ರೆ ಅಳ್ಕೊಂತ ಬರಬೇಕು, ಹುಟ್ಟಬೇಕಾದ್ರೆ ಅಳ್ಕೊಂತ ಇರಬೇಕು, ಮ್ಯಾಗ ಹೊರಗೆ ನಿಂತವ್ರು ನಕ್ಕೊಂತ ನಿಂತಿರ್ಬೇಕು. ಆದ್ರೆ ಈ ಜಗತ್ತನ್ನು ಬಿಟ್ಟು ಹೊಳ್ಳಿ ಹೋಗುವಂಥ ಟೈಮ್ದೊಳಗೆ ನೀ ನಕ್ಕೊಂತ ಹೊಂಟಿರ್ಬೇಕು, ನಿನ್ನ ಕಳ್ಸಾಕ್ ಬಂದವ್ರು ಅಳ್ಕೊಂತ ಹೋಗ್ಬೇಕು. ಇದು ಹಂಗೆ ಬದುಕಬೇಕು. ಮತ್ತು ಹೋಗಿದ್ದ ಭಾಳ ಚಲೋ ಆತ್ ಬಿಡು ಅಂತ ತಿಳ್ಕೊಂಡು ಕೈ ಮುರಿದು ನೀ ಹೋಗೋ ಟೈಮ್ದಾಗ ಕದ ಮುಚ್ಕೊಂಡು ಕುಂತ್ರ ಅಂದ್ರೆ ಏನು ಉಪಯೋಗ? ಎಷ್ಟು ಮಂದಿ ಗಳಿಸಿದೆ ಅಂದ್ರೆ ಏನಂತ ಮಾಡ್ತೀಯಪ್ಪ? ಒಬ್ಬ ಮನುಷ್ಯ ದೊಡ್ಡವ ಯಾವಾಗಕ್ಕನಂದ್ರೆ ರೊಕ್ಕ ಗಳಿಸಿದ ಮೇಲೆ ದೊಡ್ಡವ ಅಂತ ಅಳಿಯಾಕ ಹೋಗ್ಬೇಡ್ರಿ ನೀವು. ಅವ ಅಂತಿಮ ಯಾತ್ರೆದೊಳಗೆ ಹೋಗೋ ಟೈಮ್ದೊಳಗೆ ಹಿಂದೆ ನಿಂತು ಮಂದಿ ಇರ್ತೈತಲ್ಲ, ಎಂಥ ಮನುಷ್ಯ ಇದ್ದನ್ರಿ, ಇನ್ನು 4 ದಿವಸ ಬದುಕಿದ್ರೆ ಏನು ಆಕ್ಕೈತ್ರಿ, ಅವನು ಒಯ್ಯಿ ಬದ್ಲಿ ನನ್ನ ಒಯ್ಯಬಾರ್ದ ಅಂತ ಹಿಂಗೆ ಅನ್ನಕತ್ತಾರಂದ್ರೆ ಅವನ ಈ ಜಗತ್ತಿನ ದೊಡ್ಡ ವ್ಯಕ್ತಿ ಅಂತ ತಿಳ್ಕೊಬೇಕು ನೀವೆಲ್ಲರೂ. ಹಂಗೆ ತಿಳ್ಕೊಳ್ಬೇಕಾಗ್ತದ. ಆದ್ರೆ ಹುಡುಗ ಅಳಕ ತಯಾರಿಲ್ಲ. ಅಳಕತ್ತಲ್ಲ ಅಂತ ಅಳಲಾರ್ದಂಥ ಟೈಮ್ದೊಳಗೆ ತಾಯಿಗೆ ಎಷ್ಟೋ ದಿವಸಗಳ ಕಾಲ ಹರಕೆ ಹೊತ್ತು ನಂದೀಶ್ವರನ ವ್ರತ ಮಾಡಿ ಹುಡುಗನನ್ನ ಪಡ್ಕೊಂಡಿವಿ. ಹುಡುಗ ಕಣ್ಣು ಬಿಡಾಕ್ತಾ ಇರಲಿಲ್ಲ, ಅಳಾಗ್ತಾ ಇರಲಿಲ್ಲ ಅಂದಾಗ ಒಬ್ಬ ಶಿವಯೋಗಿ ಜಂಗಮನ ವೇಷ ಹಾಕ್ಕೊಂಡು ಒಬ್ಬ ಜಂಗಮ ಬಂದು ಹೇಳ್ತಾನಂತ, ಇದು ಅಂತಿಂತ ಶಿಶು ಅಲ್ರಮ್ಮ, ಇದು ಕಾರುಣಿಕ ಶಿಶು ಅದ. ಕಾರುಣಿಕ ಶಿಶು ಇದು. ಇದನ್ನು ಹೊರಗೆ ಬಂದು ಇಲ್ಲಿ ಬಂದ ಮೇಲೆ ತಿಳ್ಕೊಳ್ಳುವಂಥ ಶಿಶು ಅಲ್ಲ. ಇದು ಎಲ್ಲ ತಿಳ್ಕೊಂಡು ಬಂದು ಭೂಮಿಯನ್ನು ಉದ್ಧಾರ ಮಾಡಕ್ಕೆ ಬಂದ ಶಿಶು ಅದ. ಇದು ನಂದೀಶನ ವೃತದಿಂದ ಹುಟ್ಟಿರುವಂಥ ಶಿಶು. ಆದ್ರೆ ನಿನಗನಿಷದ ಇದು ನನ್ನ ಗರ್ಭದಾಗ ಹುಟ್ಟ್ಯದ ಅಂತೇಳಿ. ಕೇವಲ ಮಗು ಅಲ್ಲಮ್ಮ, ಸಾಕ್ಷಾತ್ ನಂದಿನ ಶಿವನ ವರಪ್ರಸಾದವನ್ನು ಪಡ್ಕೊಂಡು ನಿನ್ನ ಗರ್ಭದೊಳಗೆ ಅವ ಹುಟ್ಟಿ ಬಂದಾನ. ಹಾಗಾಗಿ ಶಿವನ ಆರಾಧಕನಾಗಿರುವುದರಿಂದ ಆತನಿಗೆ ನೀವು ಹಂಗೆ ಎಬ್ಬಿಸಿದ್ರೆ ಅವ ಹೇಳೋದಿಲ್ಲ. ಆತನ ಹಣಿ ಮೇಲೆ ಭಸ್ಮ ಲೇಪನ ಮಾಡ್ರಿ. ಭಸ್ಮ ಲೇಪನ ಮಾಡಿ ಅವನು ಕಿವಿಯೊಳಗೆ ಪಂಚಾಕ್ಷರಿ ಮಹಾಮಂತ್ರ ಓಂ ನಮಃ ಶಿವಾಯ ಅನ್ನುವಂಥ ಮಂತ್ರವನ್ನು ಹೇಳ್ರಿ. ಹೇಳಿದಾಗ ಆ ಮಗು ಎಚ್ಚರ ಆಗ್ತದಂತ ಇಷ್ಟು ಹೇಳಿ ತಾನು ತಂದಿರುವಂಥ ಭಸ್ಮವನ್ನು ಹಚ್ಚಿ ಮಂತ್ರವನ್ನು ಪಠಿಸಿದ ಮೇಲೆ ಹುಡುಗ ಅಳಾಕತ್ತಂತ. ಮುಂದೆ ನೀವು ಹುಡುಗಿಗೆ ಏನಾದ್ರೂ ಹಾಲು ಕುಡಿಸ್ಬೇಕಂದ್ರೆ ನಿಮ್ಮ ಹುಡುಗರು ಹೆಂಗೆ ಮಾಡ್ತಾವೋ ಎದ್ದು ಕೂಡಲೇ ಹಾಲು ಕುಡಿತಾವ. ಆದರೆ ಇದು ಕಾರುಣಿಕ ಶಿಶು ಆಗಿರೋದ್ರಿಂದ, ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಬಂದಿರುವುದರಿಂದ ನೀನು ಹಾಗೆ ಹಾಲು ಇದು ಕಾರುಣಿಕ ಶಿಶು ಆಗಿರೋದ್ರಿಂದ, ಒಂದು ಒಳ್ಳೆಯ ಕಾರ್ಯಕ್ಕಾಗಿ ಬಂದಿರುವುದರಿಂದ ನೀನು ಹಾಗೆ ಹಾಲು ಕುಡಿಸಕ್ಕೆ ಹೋದ್ರೆ ನಡೆಯಂಗಿಲ್ಲಮ್ಮ. ಸ್ನಾನ ಮಾಡಿ ನೀನು ಸ್ನಾನ ಮಾಡಬೇಕು, ಅದಕ್ಕೂ ಸ್ನಾನ ಮಾಡಿಸ್ಬೇಕು. ಭಸ್ಮ ಹಚ್ಚಿದ ಮೇಲೇ ನಾಮಸ್ಮರಣೆ ಮಾಡಿದ ಮೇಲೆ ಹಾಲು ಕುಡಿತದ, ಹಿಂಗೆ ಮಾಡ್ಕೊ ಅಂತ ಹೇಳಿ ಹೋಗ್ಬಿಟ್ಟವ. ಇದೇ ಪ್ರಕಾರ ನಡೀತಿತ್ತು ಮನೆಯೊಳಗೆ. ಬೆಳಗ್ಗೆ ಬಿದಿಗೆ ಚಂದ್ರನಂಗೆ ಹುಡುಗ ಬೆಳೀತಾ ಎಷ್ಟು ಚಂದ ಬೆಳೀತಿತ್ತು ಅಂತಂದ್ರೆ, ಅವ್ರ ತಾಯಿ ಮಕ್ಕಳು ಯಾವುದೇ ಬೆಳಿಬೇಕಾದ್ರೂ ಮೊದಲು ತಾಯಿ ಅಂಡ್ರನ್ಯಾಗನೇ ಇರ್ತಾವೆ. ತಂದೆಗೆ ಅಷ್ಟು ಅದ್ರ ಜವಾಬ್ದಾರಿ ಇರಂಗಿಲ್ಲ. ಏನೇ ಹೇಳಿದ್ರು ಸಹಿತ ತಾಯಿ ಅಂತ ಯಾವಾಗ ತಾಯಿ ಅಂದಾಗ ತಂದೆ ಅಂದಾಗ ನಾ ಬಂದೆ. ತಾಯಿ ಅಂದಳು, ಅವಳು ತಾಯಿ ಅಂದ ಕಾರಣ ಅವಳು ತಾಯಿ ಆದಳು. ಇವನು ತಂದೆ ಅಂದ ಕಾರಣ ಇವನು ತಂದೆಯಾದ. ಆ ತಾಯಿ ಅಂದಾಗ ತಂದೆ ಅಂದಾಗ ನಾ ಬಂದೆ. ಅವ್ರು ತಾಯಿ ಅನ್ಲಿಲ್ಲ ಅಂದ್ರೆ ಅವ್ರ ತಂದೆ ಅನ್ಲಿಲ್ಲ ಅಂದ್ರೆ ನಾವು ಈ ಭೂಮಿ ಮೇಲೆ ಯಾರು ಬರೋಕ್ಕಾಕಿದ್ದಿರಲಿಲ್ಲ. ಹಾಗಾಗಿ ಆ ತಾಯಿಯ ಆಶೀರ್ವಾದ ಬಹಳ ದೊಡ್ಡದಿರ್ತದ. ಅಂತ ತಾಯಿ ಗರಡಿ ಒಳಗೆ ಮಕ್ಕಳು ಬೆಳೀತಿರ್ತಾವ. ನೀವೇನು ಅವಕ್ಕೆ ಕಲಿಸ್ತೀರಿ, ನೀವು ಮತ್ತೆ ಮಕ್ಕಳು ಜನ್ಮ ಕೊಟ್ಟ ನಂತರದಲ್ಲಿ ಹುಟ್ಟೆ ಬಿಡು ಅವು ಹೆಂಗಾರ ಬದುಕ್ತಾವ ಅಂತ ತಿಳ್ಕೊಂಡು ನಿಮ್ಮ ಕೆಲಸದಾಗ ನೀವು ಬಿಜಿ ಆದ್ರಿ.
ಮಕ್ಕಳ ಬಗ್ಗೆ ಗಮನ ಕೊಡಲಿಲ್ಲ. ಒಂದು ಗಾರ್ಡನ್ ಒಳಗಿರುವಂಥ ಸಸಿಯನ್ನು ಬೆಳೆಸಬೇಕಾದ್ರೆ ಒಬ್ಬ ಗಾರ್ಡನಿಯರ್ ಎಷ್ಟು ಕೇರ್ ತಗೋತಾರಂತ ಮಾಡ್ರಿ ನೀವು. ಅವ ಯಾವುದು ಡೊಂಕ ಐತಿ ನೋಡ್ರಿ, ಮಲ್ಲಿಗೆ ಹೂವಿನ ಗಿಡನ ಇರ್ತೈತಿ, ಅಲ್ಲೇ ಮಗ್ಗಲಾಗ ಗುಲಾಬಿ ಹೂವಿನ ಗಿಡ ಇರ್ತೈತಿ. ಮಲ್ಲಿಗೆ ಹೂ ಜಲ್ದಿ ಬೆಳೆದಷ್ಟು ಗುಲಾಬಿ ಹೂ ಬೆಳೆಯಂಗಿಲ್ಲ, ಗುಲಾಬಿ ಹೂವು ಜಲ್ದಿ ಬೆಳೆದಷ್ಟೇ ಮಾವಿನ ಗಿಡ ಬೆಳೆಯಂಗಿಲ್ಲ, ಮಾವಿನ ಹಣ್ಣು ಜಲ್ದಿ ಬೆಳೆದಷ್ಟೇ ಮತ್ತೊಂದು ಹಣ್ಣು ಬೆಳೆಯಂಗಿಲ್ಲ. ಪ್ರಕೃತಿ ಒಳಗೆ ಎಲ್ಲದಕ್ಕೂ ತನ್ನದೇ ಆಗಿರ್ತಕ್ಕಂಥ ಒಂದು ಸ್ವಭಾವ ಇರ್ತದೆ. ಅದ್ರ ತಕ್ಕಂಗ ತಾಳ್ಮೆಯಿಂದ ನೀವು ಇವತ್ತು ಕಬ್ಬು ಹಾಕಿದ್ರೆ ನಾಳೆ ಬೆಳೆದ ಬಿಡ್ತೈತೆ ಅನ್ನೋದು, ಇವತ್ತು ಹೋಗಿ ದಾಳಂಬ್ರಿ ಹಾಕಿದ್ರೆ ನಾಳೆ ಬಂದ ಬಿಡ್ತೈತೆ ಅನ್ನೋದು. ಒಂದು ದಾಳಂಬ್ರಿ ಹಣ್ಣು ತೆಗಿಬೇಕಾದ್ರೆ ಎಷ್ಟು ಕಷ್ಟಪಡ್ತಾರೆ ನಮ್ಮ ರೈತರ. ಮಳಿ ದೊಡ್ಡ ಮಳಿ ಬಾಗಂಗಿಲ್ಲ, ಸಿಕ್ಕಾಪಟ್ಟೆ ಔಷಧ ಹೊಡಿಬೇಕು. ದ್ರಾಕ್ಷಿಗೆ ಅಂಕರ್ ಕೆಲವು ಮಂದಿ ಔಷಧಾಗ ಎದ್ದು ತೆಗಿಯೋಂಗೈತಿ ದ್ರಾಕ್ಷಿನ. ಬಹುತೇಕ ಅಷ್ಟಾಕೊಂಡ ಔಷಧ ಹೊಡೆದ ಮೇಲೆ ದ್ರಾಕ್ಷಿ ನಮ್ಮ ಕೈಗೆ ಬಂದು ಹತ್ತದಲ್ಲ. ಹಂಗೆ ನಾವು ಬೆಳೆಯುವಂತಹ ಬೆಳೆಗಳ ಇಷ್ಟಾಕೊಂಡ ಕಾಳಜಿ ಮಾಡ್ತೀವಿ ಅಂದ್ರೆ ಇನ್ನು ಬದುಕುವಂಥ ಬೆಳೆಗಳಂದ್ರೆ ನಮ್ಮ ಮಕ್ಕಳ ಅವನು ಎಷ್ಟು ಕಾಳಜಿ ಮಾಡ್ತಿದ್ಲು ಅಂದ್ರೆ, ನಮ್ಮ ಮಕ್ಕಳಿಗೆ ಇವತ್ತು ಬರೀ ನಾವು ರೀಲ್ಸ್ ಕಲ್ಸಾಕತ್ತೀವಿ. ಅಯ್ಯವ್ವ ಬರೇ ರೀಲ್ಸ್, 30 ಸೆಕೆಂಡ್ ರೀಲ್ಸ್ ಕಲಿಸೋದು, ಅದ್ರಂಗೆ ಡ್ಯಾನ್ಸ್ ಮಾಡಿಸೋದು, ಇದನ್ನ ಹಿಡಿದು ಬಿಟ್ಟೈತೆ ನಮ್ದು. ವಿಚಾರ ಮಾಡ್ಕೊಡ್ರಿ, ನಮ್ಮ ಮಕ್ಕಳಿಗೆ ರೀಲ್ಸ್ ನೋಡೋದನ್ನು ನಾ ಏನು ಬೇಡ ಅಂತ ಹೇಳಕತ್ತಿಲ್ಲ, ಅವ್ರಿಗೆ ರೀಲ್ಸ್ ಕಲಿಸಿ ಅವ್ರು ಡ್ಯಾನ್ಸ್ ಮಾಡಿಸೋದು ನಾ ಏನು ಬೇಡ ಅನ್ನಕತ್ತಿಲ್ಲ. ಆದರೆ ರೀಲ್ಸ್ ಜೊತೆಗೆ ಒಂದಿಷ್ಟು ಬದುಕಿನ ರೂಲ್ಸ್ ಅನ್ನು ಹೇಳಿಕೊಡುವಂಥದ್ದನ್ನು ಮಾತ್ರ ಎಲ್ಲ ತಂದೆ ತಾಯಿಗಳು ಮಾಡಬೇಕಾಗ್ತದೆ. ಇದನ್ನು ಮೊದಲು ಎಲ್ಲರೂ ತಂದೆ ತಾಯಿಗಳು ಮಾಡಬೇಕು. ಅದನ್ನು ಬಿಡುದು ಕೇವಲ ಮಕ್ಕಳನ್ನ ಹೆಚ್ಚಿದ್ದೇವೆ ಅನ್ನುವಂಥ ಕಾರಣಕ್ಕೆ ಹಂಗ ಬಿಟ್ಬಿಟ್ರೆ ನೀವು ನೋಡ್ರಿ, ಆಟದ ಸಾಮಾನುಗಳನ್ನ ಕೊಡ್ಲಿಲ್ಲ ಅಂದ್ರೆ ಕೈಯಾಗ ಆಗಷ್ಟ ಅಳತಾವ ಮಕ್ಕಳ. ಆಟದ ಸಾಮಾನು ಕೇಳ್ತಾವಲ್ಲ, ಅವು ಕೇಳಿದಾಗ ಕೊಡ್ಲಿಲ್ಲ ಅಂದ್ರೆ ಆಗಷ್ಟ ಅಳಕ್ ಚಲೋ ಮಾಡ್ತಾವ. ಆದ್ರೆ ಒಳ್ಳೆ ಟೈಮ್ದಾಗ ಸಂಸ್ಕಾರ ಕೊಡ್ಲಿಲ್ಲ ಅಂತಂದ್ರೆ ಜೀವನ ಪೂರ್ತಿ ಅಳತಾವ ನಿಮ್ಮ ಮಕ್ಕಳು ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಯಾವ ಮಕ್ಕಳಿಗೆ ಯೋಗ್ಯನಾಗಿರ್ತಕ್ಕಂಥ ಮಕ್ಕಳಿಗೆ ಯಾವ ಆಸ್ತಿ ಬೇಕಾಗಂಗಿಲ್ಲ, ಅಯೋಗ್ಯನಾಗಿರ್ತಕ್ಕಂಥ ಮಗನಿಗೆ ಎಷ್ಟು ಮಾಡಿಟ್ರು ಸಹಿತ ಆಸ್ತಿ ಸಾಕಾಗೋದಿಲ್ಲ. ನಾವು ನಮ್ಮ ಮಕ್ಕಳಿಗೆ ಆಸ್ತಿ ಮಾಡಿಟ್ಟಿವ್ರಿ, ನಮ್ಮ ಮಕ್ಕಳಿಗೆ ಸಿಕ್ಕಾಪಟ್ಟಿ ಮನಿ ಮಾಡಿಟ್ಟಿವ್ರಿ, ನಮ್ಮ ಮಕ್ಕಳಿಗೆ ನಾವು ಸಿಕ್ಕಾಪಟ್ಟಿ ಹೊಲ ಮಾಡಿಟ್ಟಿವ್ರಿ, ನಾವು ಸಿಕ್ಕಾಪಟ್ಟಿ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇಟ್ಟಿವಿ ಅಂದ್ರೆ ಚಲೋ ಸಂಸ್ಕಾರನ ಕೊಡ್ಲಿಲ್ಲ ಅಂತಂದ್ರೆ ಒಂದು ದಿವಸದಾಗ ಕಳಿಬಹುದು ಅದನ್ನ. ಎಷ್ಟು ಮಂದಿ ತಂದೆ ತಾಯಿಗಳನ್ನ ಎಷ್ಟೋ ಮಂದಿ ಆಸ್ತಿ ಆಸೆಗಾಗಿ ಕೊಂದವರು ಈ ಜಗತ್ತಿನಾಗ ಎಷ್ಟು ಮಂದಿ ಸಿಗ್ತಾರಂತ ಮಾಡಿ ನೀವು. ಕಾರಣ ಅವಕ್ಕೆ ಚಲೋ ಸಂಸ್ಕಾರವನ್ನು ಕೊಡುವಂತ ಪ್ರಯತ್ನವನ್ನು ತಂದೆ ತಾಯಿಗಳು ಮಾಡಬೇಕು. ಸಣ್ಣ ವಯಸ್ಸಿನೊಳಗ ವೇದಗಳ ಅಧ್ಯಯನ ಮಾಡಿಸ್ತಿದ್ರು, ಸಣ್ಣ ವಯಸ್ಸಿನೊಳಗೆ ಶಾಸ್ತ್ರದ ಅಧ್ಯಯನ ಮಾಡಿಸ್ತಿದ್ರು, ಸಣ್ಣ ವಯಸ್ಸಿನೊಳಗೆ ಎಲ್ಲ ಸಾಹಿತ್ಯದನ್ನ ಧರ್ಮ ಗ್ರಂಥಗಳನ್ನ ಬೋಧನೆ ಮಾಡ್ತಿದ್ರು. ಮನೆಯೊಳಗಿದ್ದಾಗ ಎಲ್ಲಾ ತಾಯಂದ್ರು ಕುಡ್ಕೊಂಡು ಅವನ್ನ ಇವನ್ನ ಮಾತಾಡಿ ಮಕ್ಕಳ ಮುಂದೆ ಜಗಳ ಮಾಡೋದ್ರಿಂದ, ಮಕ್ಕಳ ಮುಂದೆ ಇದನ್ನು ಹೇಳೋದ್ರಿಂದ ಮಕ್ಕಳ ಮೇಲೆ ಬಹಳ ಪರಿಣಾಮ ಆಕ್ಕಾವು. ನೀವು ಮನೆಯಾಗಿರ್ಬೇಕಾದ್ರೆ ಗಂಡ ಹೆಂಡತಿಯಾಗಿ ಜಗಳ ಆಡಬೇಕು, ತಂದೆ ತಾಯಿಯಾಗಿ ಜಗಳ ಆಡಬಾರ್ದು. ಇದನ್ನ ತಲೆಗಿಟ್ಕೊಳ್ರಿ. ನೀವು ಮನೆಯಾಗಿರ್ಬೇಕಾದ್ರೆ ಗಂಡ ಹೆಂಡತಿಯಾಗಿ ಜಗಳ ಆಡ್ರಿ ನೀವು. ಆದ್ರೆ ತಂದೆ ತಾಯಿ ಅಂದ್ರೇನು, ನಿಮ್ಮ ಮಗಳು ಹುಟ್ಟಿದ್ರೆ ನೀವು ತಂದೆ ತಾಯಿ ಹಾಕಿರಿ. ತಂದೆ ತಾಯಿ ಆಗೋಕ್ಕಿಂತ ಮುಂಚೆಗೆ ನೀವು ಗಂಡ ಹೆಂಡತಿ ಇರ್ತೀರಿ. ಯಾವಾಗ ಮಕ್ಳು ಹುಡ್ತಾವ ಅವಾಗ ನೀವೇನು ಹಾಕಿರಿ, ತಂದೆ ಹಾಕಿರಿ, ತಾಯಿ ಹಾಕಿರಿ. ಗಂಡ ಹೆಂಡತಿ ಇದ್ದಾಗ ಜಗಳ ಆಡಿದ್ರೆ ನಡೀತೈತಿ. ಆದ್ರೆ ತಂದೆ ತಾಯಿ ಆಗಿ ಮಕ್ಕಳ ಮುಂದೆ ಜಗಳ ಆಡಿದ್ರಿ ಅಂತಂದ್ರೆ ಅವು ಅದನ್ನ ಕಲ್ಕೊಂತ ಹೊಕ್ಕವ ಅನ್ನುವಂಥದ್ದನ್ನು ತಲೆಯಾಗಿಟ್ಕೊಳ್ಬೇಕು. ಸಣ್ಣ ಹುಡುಗಗ ಹೋಗಿ 5 ವಯಸ್ಸಿನೊಳಗನ ಹೋಗಿ ಎಲ್ಲಾ ರೀತಿಯಿಂದ ಅವತ್ತಿನ ಕಾಲಕ್ಕೆ ಗುರುಕುಲ ಪದ್ಧತಿಗಳಿದ್ವು. ನಮ್ಮ ದೇಶದೊಳಗೆ ಎಷ್ಟು ಗುರುಕುಲ ಪದ್ಧತಿಗಳಿದ್ವು ಅಂದ್ರೆ 1835ಕ್ಕೆ ಮೆಕಾಲೆ ಶಿಕ್ಷಣ ಭಾರತ ದೇಶಕ್ಕೆ ಬಂತು. ಮೆಕಾಲೆ ಶಿಕ್ಷಣ ಪದ್ಧತಿ ಬಂತು, ಬ್ರಿಟಿಷರು ತಂದ್ರು ಅದನ್ನು 1835ರೊಳಗೆ. ಮೆಕಾಲೆ ಶಿಕ್ಷಣ ಪದ್ಧತಿ ಬರೋದಕ್ಕಿಂತ ಮುಂಚೆಕ್ಕೆ ಪ್ರತಿ ಭಾರತ ದೇಶದೊಳಗೆ ಬದುಕುವಂತ 100 ಮಂದಿಗೆ ಒಂದು ಗುರುಕುಲ ಇತ್ತು. ನಮ್ಮ ನಾಡಿನೊಳಗೆ 100 ಮಂದಿಗೆ ಒಂದು ಗುರುಕುಲ, 100 ಮಂದಿಯನ್ನ ಕಲಿಸುವಂತ ಒಂದು ಗುರುಕುಲ. ನಳಂದ ಅನ್ನುವಂತ ಒಂದು ದೊಡ್ಡ ಯೂನಿವರ್ಸಿಟಿ ನಮ್ಮ ದೇಶದೊಳಗೆ, ಬಿಹಾರದೊಳಗೆ. ನಿಮ್ಗೆಲ್ಲ ಗೊತ್ತಿರಲಿ, ಮೊನ್ನೆ ಅದನ್ನ ಮತ್ತೆ ಹೊಳ್ಳಿ ನವೀಕರಣ ಮಾಡ್ಯಾರ. ನಳಂದ ಯೂನಿವರ್ಸಿಟಿ ಒಳಗೆ ಎಷ್ಟು ಪುಸ್ತಕಗಳಿದ್ವು ಅಂತಂದ್ರೆ ಹೆಮ್ಮೆಯಿಂದ ತಿಳ್ಕೊಬೇಕು ನೀವೆಲ್ಲ. ಭಾರತ ದೇಶದ ಜ್ಞಾನ ಎಲ್ಲಿ ಮಟ್ಟ ಇತ್ತು ಅಂದ್ರೆ, ನಾವು ಎದ್ದು ವೇದಗಳನ್ನು ಬರೆಯುವಂತ ಟೈಮ್ದೊಳಗೆ ಪಾಶ್ಚಿಮಾತ್ಯರು ಇನ್ನೂ ಗಿಡದ ಟಂಗ್ಯಾಗ ಮಂಗ್ಯಾನಾಟ ಆಡ್ತಿದ್ರು ಅಂತ. ಮಂಗ್ಯಾನಾಟ ಅವ್ರಿಗೇನು ಬರೆಯತ್ತಿದ್ದಿಲ್ಲ. ಮಂಗ್ಯಾನಾಟ ಆಡೋ ಟೈಮ್ದಾಗ ನಮ್ಮ ದೇಶದೊಳಗಿರ್ತಕ್ಕಂಥ ಋಷಿ ಮನಿಗಳು ವೇದಗಳನ್ನ ಬರೆದಿದ್ರು ಅಂತಂದ್ರೆ ನಮ್ಮ ಸಾಹಿತ್ಯ ಎಷ್ಟು ದೊಡ್ಡದಿತ್ತು ಅನ್ನುವಂಥದ್ದನ್ನ ನಾವೆಲ್ಲರೂ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ನಳಂದ ಅನ್ನುವಂಥ ಯೂನಿವರ್ಸಿಟಿ ಒಳಗೆ ಅಮ್ಮ ಇದು ಇತಿಹಾಸ, ಇದನ್ನ ತಿಳ್ಕೋಬೇಕು. ಸುಮಾರು 90 ಲಕ್ಷ ಪುಸ್ತಕಗಳಿದ್ವು ಅಂತ ನೋಡ್ರಿ. ಎಷ್ಟು? 90 ಲಕ್ಷ ಪುಸ್ತಕಗಳಿದ್ವು ಅಂತ. 90 ಲಕ್ಷ ಪುಸ್ತಕ ಇರುವಂತಹ ನಳಂದ ಯೂನಿವರ್ಸಿಟಿ ಒಳಗ ಅವತ್ತಿನ ಜಗತ್ತಿನ ಮೊದಲ ಯೂನಿವರ್ಸಿಟಿ ಅದು. ಏನಂತ, ಅವತ್ತಿನ ಕಾಲಕ್ಕೆ ಹೊರದೇಶದವರು ಸಹಿತ ಬಂದು ಓದುವಂತಹ ಮತ್ತು ಬಂದವರಿಗೆ ಉಳ್ಕೊಳ್ಳೋದಕ್ಕೆ ವಸತಿ ಇರುವಂತ ಒಂದು ದೊಡ್ಡ ಯೂನಿವರ್ಸಿಟಿ, ಜಗತ್ತಿನ ಮೊದಲ ಯೂನಿವರ್ಸಿಟಿ ಅದು. ರೆಸಿಡೆನ್ಷಿಯಲ್ ಯೂನಿವರ್ಸಿಟಿ ಅಂತಾರೆ ಅದಕ್ಕೆ. ಅವತ್ತಿನ ಕಾಲಕ್ಕೆ 10,000 ಮಂದಿ ವಿದ್ಯಾರ್ಥಿಗಳಿದ್ರು, 2,000 ಮಂದಿ ಶಿಕ್ಷಕರಿದ್ರಮ್ಮ. 2,000 ಶಿಕ್ಷಕರು ಇದ್ರ ಅದ್ರಾಗ. ಅಷ್ಟು ದೊಡ್ಡ ಯೂನಿವರ್ಸಿಟಿಯನ್ನ ಒಬ್ಬ ಬಂದು ಬಾಬರ್ ಖಿಲ್ಜಿ ಅನ್ನುವಂಥ ವ್ಯಕ್ತಿ ಸುಟ್ಟು ಹಾಕಿಬಿಟ್ಟ. ಅಫ್ಘಾನಿಸ್ತಾನದ ಒಬ್ಬ ದೊಡ್ಡ ದೊರೆ ಅದನ್ನ ಬಂದು ಸುಟ್ಟು ಹಾಕಿದ್ನಲ್ಲ. ಸುಟ್ಟು ಹಾಕಿದ್ರೆ ಅದಕ್ಕೆ ಬೆಂಕಿ ಹಚ್ಚಿದ್ರೆ 3 ತಿಂಗಳು ಸತತ ಕಾಲ ಸುಟ್ಟರು ಸಹಿತ ಇನ್ನೂ ಕೆಲವು ಪುಸ್ತಕ ಉಳಿದಿದ್ವು ಅಂದ್ರೆ ಎಷ್ಟು ಪುಸ್ತಕ ಸಂಪತ್ತಿತ್ತು ಅನ್ನುವಂಥದ್ದನ್ನು ತಾವೆಲ್ಲ ತಲೆಯಾಗಿಟ್ಕೊಳ್ಬೇಕಾಗ್ತದೆ. ಅಷ್ಟು
ದೊಡ್ಡ ಜ್ಞಾನವನ್ನ ಇಟ್ಕೊಂಡಿರ್ತಕ್ಕಂತಹ ನಮ್ಮ ನಾಡಿನೊಳಗೆ ಅಂತಹ ಎಲ್ಲ ಜ್ಞಾನವನ್ನ ಕೊಡುವಂತಹ ಪ್ರಯತ್ನವನ್ನ ಮನೆಯಾಗಿರ್ತಕ್ಕಂಥ ಮಾದಲಾಂಬಿಕೆ ಒಂದು ಕ್ಷಣನೂ ಸಹಿತ ಮಗನ ಬಿಟ್ಟು ಅಳಿಗಾಡ್ಲಾರ್ದಂಗ ಮಗನಿಗೆ ತಾನು ಏನು ಕಲಿಸ್ಬೇಕಂತಿರ್ತಾಳ ಅದನ್ನು ಕಲಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದು. ಹೊರಗೆ ಹೋದ್ರೆ ಗುರುಕುಲ ಮಂತ್ರಗಳು ಕಿವಿಗೆ ಬೀಳ್ತಿದ್ವು, ಹೊರಗೆ ಹೋದ್ರೆ ಸಾಹಿತ್ಯ ಕಿವಿಗೆ ಬೀಳ್ತಿತ್ತು, ಹೊರಗೆ ಹೋದ್ರೆ ಆಚರಣೆ ಹೇಗಿರ್ಬೇಕು ಅನ್ನುವಂಥದ್ದನ್ನು ಹೇಳ್ಕೊಡ್ತಿದ್ರು. ಇಂಥದ್ದನ್ನು ಕಲ್ಕೊಂತ ಮಗ ಸುಮಾರು 5-6 ವರ್ಷ ಆದಮೇಲೆ ಗುರುಕುಲದೊಳಗೆ ಹೋದ್ರೂ ಸಹಿತ ಹಂಗೆ ಎಲ್ಲ ಒಂದಷ್ಟು ಈಗ ನಿಮ್ಮ ಯಾರ ಮುಂದೆ ಹೇಳ್ರಿ ನೀವು, ಸಣ್ಣ ಹುಡುಗರ ಮುಂದೆ ಈಗ ಇದ್ದಿತ್ತಾಗಿನ ಹುಡುಗರಿಗೆ ಹೇಳ್ರಿ ನೀವು, ಮೊದಲು ಅವ್ರ ಮುಂದೆ ಹೇಳಿ ಆಮೇಲೆ ಕೇಳ್ರಿ ನೀವು. ಅವು ಹೇಳಂಗಿಲ್ಲ. ಅವು ಕೆಲವೊಂದಿಷ್ಟು ಹೆಂಗಿರ್ತಾವ ಅಂತಂದ್ರೆ ಮೊದಲು ಪಾಠ, ಆಮೇಲೆ ದಶಪಾಠಿ ಅಂತ ಇರ್ತಾವೆ, 10 ಸಲ ಹೇಳಿದ ಮೇಲೆ ಕೇಳೋದು, ಆಮೇಲೆ ಶತಪಾಠಿ ಅಂತ ಇರ್ತಾವೆ, 100 ಸಲ ಹೇಳಿದ ಮೇಲೆ ಕೇಳೋದು. ಇನ್ನು ಕೆಲವು ಇರ್ತಾವೆ ಮುಂದೆ ಪಾಠ ಹಿಂದಿನ ಸಪಾಠ. ಅವಕ್ಕೇನು ಹೇಳಿದ್ರೂ ಏನು ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ನಾವು ತಿಳ್ಕೊಳ್ಬೇಕು. ಆದ್ರೆ ಬಸವಣ್ಣನವರು ಸಣ್ಣ ವಯಸ್ಸಿನೊಳಗೆ ಗುರುಗಳು ಏನಾದರೂ ಹೇಳಿದ್ರೆ ಅದನ್ನ ಪಟ್ನ ಒಪ್ಕೊಂತಿದ್ದಿಲ್ಲ, ಅದಕ್ಕೆ ತರ್ಕ ಮಾಡ್ತಿದ್ರಂತೆ. ಇದು ಹೆಂಗೆ ಇವಂಗ ಜ್ಞಾನ ಹೇಳ್ಕೊಡ್ಬೇಕಾದ್ರೆ ಗುರುಗಳು ಹೆದರವ್ರಂತ. ಇಷ್ಟು ಸಣ್ಣ ವಯಸ್ಸಿನೊಳಗೆ ಇಷ್ಟ ಹಾಕೊಂಡ ಜ್ಞಾನ ಹೆಂಗೆ ಬಂದೈತಿ ಇವನಿಗೆ? ಸಣ್ಣ ವಯಸ್ಸಿನ ಬಾಲಕ ಬಸವರಸ ಇಂತಹ ದೊಡ್ಡ ಜ್ಞಾನ ಹೆಂಗೆ ಬಂತಂತ ತಿಳ್ಕೊಂಡು ಅವರನ್ನವರು ಇಂಥ ಒಪ್ಪದಪ್ಪಿ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗೋದಿಲ್ಲ. ನಾವೇನು ಹೇಳ್ತೀವಿ ಅದನ್ನ ಕೇಳ್ಬೇಕಂತ ತಿಳ್ಕೊಂಡು ಅವ್ರಿಗೆ ಹೇಳಕ್ಕಾಗ್ಲಾರ್ದಕ್ಕೆ ಹುಡುಗನ ಸುಮ್ಮನೆ ಇರ್ತಿತ್ತು. ಅಲ್ಲಿ ಉತ್ತರ ಸಿಗ್ಲಿಲ್ಲ ಅಂದ್ರೆ ಮನ್ಯಾಗ ಬಂದು ಅಪ್ಪ ಅವನು ಕಾಡ್ತಿತ್ತಂತ ಹುಡುಗ. ಇಷ್ಟೆಲ್ಲ ನೋಡಿ ಇಂಥ ಬೆಳೆಯುವಂಥ ಹುಡುಗನ ನೋಡಿ ತಂದೆ ತಾಯಿಗೆ ಯಾರಿಗೆ ಹೆಮ್ಮೆ ಆಗೋದಿಲ್ಲ? ನನ್ನ ಮಗ ನನಗಿಂತ ಶಾಣೆ ಆಗಕತ್ತಾನಂದ್ರೆ ಯಾವ ತಂದೆ ತಾಯಿಗೆ ಖುಷಿ ಆಗಂಗಿಲ್ಲ? ಅಂತ ತಂದೆ ತಾಯಿಗಳಿಗೇನೆ ಎಲ್ಲ ಹೊರಗಿರ್ತಕ್ಕಂತಹ ಶಿಕ್ಷಕರಿಗೂ ಸಹಿತ ಬುದ್ಧಿ ಹೇಳುವಷ್ಟು ಮೆಟ್ಟಿಗೆ ಜ್ಞಾನ ಇಟ್ಕೊಂಡಂತಹ ಬಸವಣ್ಣ ಒಂದು ಸಂದರ್ಭ ಬರ್ತದ, ಮನಿ ಒಳಗನ ತಂದೆಗೆ ಬುದ್ಧಿ ಹೇಳುವಂಥ ಸಂದರ್ಭ ಬಂತು. ಏನು? ಗುರುಕುಲದಿಂದ ಓಡಿ ಮಗ ಬರ್ತದ, ಗುರುಕುಲದಿಂದ ಮಗ ಮನೆಗೆ ಓಡಿ ಬರ್ತದ. ಓಡಿ ಬಂದ ಕೂಡಲೇ ಮುಂಜಾನೆ ಹೋಗಿತ್ತು ಹೊರಗೆ ಬಸವಣ್ಣ. ಹೊರಗೆ ಹೋದಂಥ ಟೈಮ್ದೊಳಗೆ ಒಳಗೆ ಬಂದ, ಅಮ್ಮ ಬಾಯಾರಿಕೆ ಆಗ್ಯದ, ನೀರು ಕೊಡಮ್ಮ, ಹಸಿವಾಗ್ಯದ, ಏನಾದ್ರು ತಿನ್ನಕ್ಕೆ ಕೊಡಮ್ಮ. ಹಿಂಗೆ ನೀವು ಹುಡುಗರಿಗೆ ಹೇಳ್ತಿರ್ತಿರಲ್ಲ, ಏನಾದ್ರು ದೇವ್ರಿಗೆ ಎಡಿ ಮಾಡ್ಬೇಕಾದ್ರೆ ತಡಿ ಎಡಿ ಆಗಿಲ್ಲ ತಡಿತಮ್ಮ ಆಮೇಲೆ ಕೊಡ್ತೀನಿ ತಡಿ ಅಂತಾರಿಲ್ಲ. ಇವ್ ನಿಮ್ಮ ಮನೆಗಿಲ್ಲ. ಯಾವಾಗ ಹಸುವಿನಿಂದ ಬಂದಿತ್ತು, ಬಾಯಾರಿಕೆಯಿಂದ ಬಂದಿತ್ತು, ಹಸು ಹೆಂಗಾರ ತಡ್ಕೊಂತ ಹುಡುಗರ ಬಾಯಾರಿಕೆ ಹೆಂಗೆ ತಡ್ಕೋಬೇಕು? ಅವಾಗ ಮಾದಲಾಂಬಿಕೆ ಅಂತಾಳ, ಬಸವಣ್ಣ ಬಸವರಸ ಸ್ವಲ್ಪ ಸಮಾಧಾನ ಆಗಪ್ಪ, ನಿಮ್ಮ ತಂದೆ ಅಲ್ಲಿ ಪೂಜೆ ಮಾಡಾಕತ್ತಾನ. ಮಂದಿ ಪೂಜೆ ಭಾಳ ಜೋರು ನಡೆದಿತ್ತಲ್ಲಿ ಒಳಗೆ. ಹಂಗೆ ಎಲ್ಲ ದೇವರ ಫೋಟೋ ಇಟ್ಕೊಂಡು ಭಾಳ ಚಂದ ಪೂಜೆ ಮಾಡ್ಕೊಂತ ಕುಂತಿದ್ದ. ತಾನು ಇಷ್ಟಪಟ್ಟು ಆರಾಧನೆ ಮಾಡುವಂಥ ಎಲ್ಲ ದೇವಾನು ದೇವತೆಗಳನ್ನ ಪೂಜೆಯನ್ನು ಮಾಡಾಕತ್ತಿದ್ನಲ್ಲ. ಅವಾಗ ಆ ಪೂಜೆ ಆದ ಕೂಡ್ಲೇನ ಎಡಿ ಆಗ್ತದೆ. ಎಡಿ ಆದ ಕೂಡಲೇ ನಿನಗೆ ನೀರನ್ನು ಕೊಡ್ತೀನಿ, ನಿನಗೆ ಅನ್ನನೂ ಕೊಡ್ತೀನಿ, ಸುಮ್ಮನಿರು ಬಸವಣ್ಣ ಅಂತ ತಿಳ್ಕೊಂಡು ಅವಾಗ ತಾಯಿ ಹೇಳಿದ ಕೂಡ್ಲೇನ ಮಗು ಏನು ಮಾಡ್ತಾವ ಸಣ್ಣ ಹುಡುಗರ ಅವ ಅಂತವ. ಆಯ್ತು ಬಿಡಮ್ಮ ನಾ ಹೊರಗೆ ಆಟ ಆಡ್ತೀನಿ ಅಂತ ತಿಳ್ಕೊಂಡು 10 ನಿಮಿಷ ಹೊರಗೆ ಆಟ ಆಡಿ ಮತ್ತೆ ಬಂತು ಹುಡುಗ. ಬಸವಣ್ಣ ಮತ್ತೆ ಬರ್ತಾನ, ಬಂದು ಕೇಳ್ತಾನ, ಅಮ್ಮ ನನಗೀಗಾದ್ರೆ ನೀರು ಕೊಡ್ತೀಯಾ? ಅವಾಗ ಮತ್ತೆ ತಾಯಿ ಹೇಳ್ತಾಳ, ಇಲ್ಲ ಈಗ ಗಣಪತಿ ಪೂಜೆ ಮುಗಿದದ, ಸರಸ್ವತಿ ಪೂಜೆ ಮುಗಿದದ, ವಿಷ್ಣುವಿನ ಪೂಜೆ ಮುಗಿದದ, ಇನ್ನು ಮುಂದೆ ಹೊರಗೆ ಬಂದು ನನ್ನೂ ತುಳಸಿ ಕಟ್ಟಿ ಪೂಜೆ ಆಗಬೇಕು, ಆಮೇಲೆ ನಿನಗೆ ನೀರು ಕೊಡ್ತೀನಿ, ಇನ್ನೊಂದು 10 ನಿಮಿಷ ಆಟ ಆಡಕ್ಕೆ ಹೋಗು. 2-3 ಸಲ ಒಳಗೆ ಬಂದ್ರೂ ಸಹಿತ ಇದಾ ಉತ್ತರ ಸಿಗಾಕತ್ತಿತ್ತು. ಈ ಉತ್ತರ ಸಿಕ್ಕಿದ್ದನ್ನು ನೋಡಿ ಬಾಲಕ ಬಸವಣ್ಣ ಇನ್ನೂ 8 ವಯಸ್ಸಾಗ್ಯದ, ಇನ್ನೂ 6-7 ವಯಸ್ಸಿನೊಳಗಿರ್ತಕ್ಕಂಥ ಹುಡುಗ. ಅವಾಗ ಇನ್ನು ನೀರು ಸಿಗಂಗಿಲ್ಲ ಅನ್ನೋದು ಗೊತ್ತಾಗಿ ಮನೆ ಒಳಗೆ ಹೋಗ್ತದ. ಒಂದು ಕುಲ್ಪಿ ತಗೊಂತದ, ಕುರ್ಚಿಗೆ ಅಂತಾರಲ್ಲ ಸಣ್ಣ ಇರ್ತಾವ, ಏನಂತೀರ ಅವಕ್ಕೆ? ಸಣ್ಣ ಕಡೆ ತೆಗಿತಾರಲ್ರಿ ಕಸ ತೆಗೆದಕ್ಕೆ, ಕುಲ್ಪಿ. ಆ ಕುಲ್ಪಿ ಹಿಡ್ಕೊಂಡು ಹೊರಗೆ ಬಂತು ಹುಡುಗ. ಹೊರಗೆ ಹಿಡ್ಕೊಂಡು ಬಂದ ಕೂಡಲೇನ ಆ ಮನೆ ಬಾಗಲ್ಲ ತುಳಸಿ ಕಟ್ಟಿ ಪೂಜೆಯನ್ನು ಮಾಡ್ಬೇಕಾಗಿತ್ತಲ್ಲ. ತುಳಸಿ ಕಟ್ಟಿ ಪೂಜೆ ಮಾಡೋ ಜಗದಾಗ ಅಲ್ಲೊಂದು ಸಣ್ಣ ತೆಗ್ಗ ತೋಡ್ತು, ಇಲ್ಲೊಂದು ಸಣ್ಣ ತೆಗ್ಗ ತೋಡ್ತು, ಇಲ್ಲೊಂದು ಸಣ್ಣ ತೆಗ್ಗ ತೋಡ್ದ. ಹಿಂಗಲ್ಲ ಒಂದು 10-100 ತೆಗ್ಗಗಳನ್ನು ತೋಡಿದ ಮೇಲೆ ಎಲ್ಲ ಒಳಗಿನ ಪೂಜೆ ಮುಗಿಸ್ಕೊಂಡು ಮಾದರಸರು ಹೊರಗೆ ತುಳಸಿ ಕಟ್ಟಿ ಪೂಜೆ ಮಾಡ್ಬೇಕಂತ ಹೊರಗೆ ಬರ್ತಾರ. ಹೊರಗೆ ಬಂದು ನೋಡ್ತಾರ, ಬಾಲಕ ಬಸವಣ್ಣ 100 ತೆಗ್ಗಗಳನ್ನು ತಡ್ಕೊಂಡು ಕುಂತ್ಬಿಟ್ಟ. 100 ತೆಗ್ಗಗಳನ್ನು ತೋಡ್ಕೊಂಡು ಕುಂತಿರುವಂಥದ್ದನ್ನು ನೋಡಿ ಅವಾಗ ಅವ್ರಂತಾರ, ಬಸವಣ್ಣ ಬಸವರಸ ಏನು ಮಾಡಾಕತ್ತೀಯೋ? ಅಪ್ಪಾಜಿ ನನಗೆ ಭಾಳಷ್ಟು ಬಾಯಾರಿಕೆ ಆಗ್ಯದ. ಬಾಯಾರಿಕೆ ಆಗಿದ್ದಕ್ಕೆ ಏನು ಮಾಡಾಕತ್ತಿ? ಇಲ್ಲ ಅಪ್ಪಾಜಿ ಬಾಯಾರಿಕೆ ಭಾಳ ಆಗ್ಯದ, ನೀ ನೋಡಿದ್ರೆ ಪೂಜೆ ಮಾಡಾಕತ್ತಿ, ಪೂಜೆ ಮುಗಿಮಟ ಮತ್ತೆ ಅಮ್ಮ ನೀರು ಕೊಡಂಗಿಲ್ಲ ಅಂದಾಳ, ಅದಕ್ಕೆ ಬಾವಿ ತೋಡಿ ನೀರು ಕುಡಿಬೇಕಂತ ಮಾಡೀನಿ ಅಂದ. ಅವಾಗ ಬಾವಿ ತೋಡಿ ನೀರು ಕುಡಿಬೇಕಂತ ಮಾಡೀನಿ ಅಂದಾಗ ಮಾದರಸರು ಒಂದು ಪ್ರಶ್ನೆ ಕೇಳಿದ್ರಂತ, ಏನು ಹುಚ್ಚದೀಯೋ ಬಸವಣ್ಣ, ಇಷ್ಟ ಹಾಕೊಂಡ ಬಾವಿ ತೋಡ್ಬೇಕಂತ ತಿಳ್ಕೊಂಡು ಅಲ್ಲೊಂದು ಸಣ್ಣ ತೆಗ್ಗ ಇಲ್ಲೊಂದು ಸಣ್ಣ ತೆಗ್ಗ 100 ತೆಗ್ಗಗಳನ್ನು ತೆಗೆದು ನೀ ಯಾವಾಗ ನೀರು ತೆಗೆಯವದಿಯಪ್ಪ? ನೀರ ಬೇಕಾಗಿತ್ತು ಅಂದ್ರೆ ಸಣ್ಣ ಹುಡುಗ ಜ್ಞಾನ ಕೊಡ್ಬೇಕಂತೇಳಿ ಬಸವಣ್ಣನವ್ರಿಗೆ ಮಾದರಸ ಅಂದ. ನಿನಗೆ ನೀರ ಬೇಕಾಗಿತ್ತು ಅಂತಂದ್ರೆ ಇಷ್ಟು ತೆಗ್ಗಗಳನ್ನು ತಗೊಂಡು ಹೋಗಿ ಇಷ್ಟ ಹಾಕೊಂಡು ತೆಗ್ಗ ತೆಗೆದ್ರೆ ನೀರು ಹೆಂಗೆ ಬರ್ತಾವ? ಇಷ್ಟು ತೆಗ್ಗ ತೆಗಿ ಬದಲಿ ಒಂದೇ ಜಗದಾಗನ ಸಿಕ್ಕಾಪಟ್ಟಿ ದೊಡ್ಡ ತೆಗ್ಗ ತೆಗೆದಿದ್ರೆ ಅದ್ರಾಗ ನೀರು ಬರ್ತಿತ್ತು, ಏನು ಬಾಯಾರಿಕೆ ಹಿಂಗ್ತಿತ್ತು. ಅದನ್ನು ಬಿಟ್ಟು
ನೀನು ಸುಮ್ಕ ಅಲ್ಲೊಂದು ಇಲ್ಲೊಂದು ತೆಗೆದ್ರೆ ನೀರು ಬರ್ತೈತಿನಪ್ಪಾ ಅಂತ ಕೇಳಿದಾಗ ಬಾಲಕ ಬಸವಣ್ಣನವ್ರು ಅವ್ರ ತಂದೆಗೆ ಒಂದು ಉತ್ತರ ಕೊಡ್ತಾರಂತ. ಅಪ್ಪಾಜಿ, ನಾನು 1 ತಾಸಿನಿಂದ 2 ತಾಸಿನಿಂದ ನೋಡಾಕತ್ತೀನಿ, ಇಷ್ಟಾಕುಂಡ ತೆಗೆದ್ರೆ ನೀರು ಬರಂಗಿಲ್ಲ, ಒಂದ ಜಗದಾಗನ ತೆಗೆದ್ರೆ ನೀರು ಬರ್ತದಂತ ನನಗೆ ಹೆಂಗೆ ಹೇಳಾಕತ್ತಿಯಲ್ಲ, ನೀನು ಸಹಿತ ಅಷ್ಟಾಕುಂಡ ಕಷ್ಟಪಟ್ಟ ಅಷ್ಟು ದೇವ್ರು ಪೂಜೆ ಮಾಡಾಕತ್ತಿಯಲ್ಲ, ಅಷ್ಟಾಕುಂಡ ಕಷ್ಟಪಟ್ಟ ಅಷ್ಟು ದೇವ್ರು ಪೂಜೆ ಮಾಡೋದಕ್ಕಿಂತ ಇಷ್ಟಪಟ್ಟು ಒಂದ ದೇವ್ರು ಪೂಜೆ ಮಾಡಿಬಿಟ್ಟಿದ್ರೆ ದೇವರ ನಿನ್ನ